ರೈತರು ಮತ್ತೊಮ್ಮೆ ರೊಚ್ಚಿಗೆದ್ದಿದ್ದಾರೆ. ನಾರಾಯಣಪುರ ಎಡದಂಡೆ ಕಾಲುವೆ ನೀರಿಗಾಗಿ ರೈತರು ರೊಚ್ಚಿಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಡ್ಯಾಮ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿರುವಂಥದ್ದು. ಯಾದಗಿರಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬ್ಯಾರಿಕೇಡ್ ಮುರಿದು ಜಲಾಶಯಕ್ಕೆ ನುಗ್ಗಲು ಯತ್ನವನ್ನ ಮಾಡಿದ್ದಾರೆ ರೈತರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರ ಹರಸಾಹಸ. 300ಕ್ಕೂ ಅಧಿಕ ಪೊಲೀಸರಿಂದ ಜಲಾಶಯ ಬಳಿ ಭದ್ರತೆ ಹಾಕಿದ್ದಾರೆ. ಆದರೂ ಕೂಡ ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ರೈತರ ಜಮೀನುಗಳಿಗೆ ನೀರು ಹರಿಸೋ ತರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಿದ್ದಾರೆ. ಯಾದಗಿರಿ ಎಲ್ಲರಿಗೂ ಗೊತ್ತಿರುವಂತೆ ನೀರು ಕಮ್ಮಿ ಇರುತ್ತೆ, ಬಿಸಿಲು ಜಾಸ್ತಿ. ಇಂಥ ಒಂದು ಸಮಯದಲ್ಲಿ ರೈತರ ಭೂಮಿಗೆ ನೀರೇ ಬರ್ತಿಲ್ಲ ಅಂದ್ರೆ ಏನಾಗಬಹುದು? ಇಂಥ ಒಂದು ಪ್ರಶ್ನೆಯನ್ನ ಈಗ ರೈತರು ಅಲ್ಲಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಅಲ್ಲಿಂದ ನೇರವಾಗಿ ಎಲ್ಲ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಾಗರಾಜ್, ಹೇಳಿ, ಯಾದಗಿರಿ ಮೊದಲೇ ನೀರು ಕಮ್ಮಿ, ಬಿಸಿಲು ಜಾಸ್ತಿ, ಇದ್ರ ಜೊತೆಗೆ ರೈತರು ಅಲ್ಲಿ ಈಗ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ? ರೈತರ ಆಗ್ರಹ ಏನು? ಮತ್ತೆ ಸರ್ಕಾರ ಇದಕ್ಕೆ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ಯಾ? ಯಾರು ಬರ್ತಿದ್ದಾರೆ ಸರ್ಕಾರದ ಕಡೆಯಿಂದ ಅಲ್ಲಿಗೆ? ಎಲ್ಲರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನಾಗರಾಜ್. ಖಂಡಿತ ಚಿರಂಜೀವಿ, ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಎಡದಂಡೆ ಕಾಲುವೆ ಮುಖಾಂತರ ರೈತರಿಗೆ ಜಮೀನಿಗಾಗಿ ನೀರು ಹರಿಸಬೇಕು ಅಂತ ಆಗ್ರಹಿಸಿ ಕಳೆದ 1 ವಾರದಿಂದ ಸಹ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೂ ಸಹ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಿದ ಹಿನ್ನೆಲೆ ಇವತ್ತು ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಇವತ್ತು 100ಕ್ಕೂ ಅಧಿಕ ರೈತ ಸಂಘಟನೆ ಕಾರ್ಯಕರ್ತರು ಇವತ್ತು ನಾರಾಯಣಪುರ ಜಲಾಶಯಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಸಹ ಮಾಡ್ತಾ ಇರುವಂತದ್ದು. ಸದ್ಯ ನಾನೀಗ ಅದೇ ಒಂದು ಜಾಗದಲ್ಲಿರುವಂತದ್ದು ದೃಶ್ಯಗಳು ಸಹ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ರೈತ ಸಂಘಟನೆ ಕಾರ್ಯಕರ್ತರು ಸಹ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಬಸವಸಾಗರ ಜಲಾಶಯಕ್ಕೆ ನುಗ್ಗಿ ಈ ಒಂದು ಅಲ್ಲಿಂದ ನೀರನ್ನು ನಾವೇ ಬಿಡ್ತೀವಿ, ಸರ್ಕಾರ ನಮ್ಗೆ ಸ್ಪಂದಿಸ್ತಾ ಇಲ್ಲ ಮತ್ತು ಜನಪ್ರತಿನಿಧಿಗಳು ಸಹ ನಮ್ಮತ್ತ ಗಮನ ಹರಿಸ್ತಾ ಇಲ್ಲ. ಈ ಹಿನ್ನೆಲೆಯನ್ನು ನಾವು ಈ ಒಂದು ಜಲಾಶಯಕ್ಕೆ ನುಗ್ಗುವ ಮೂಲಕ ಒಂದು ಪ್ರತಿಭಟನೆ ಮಾಡುವ ಮೂಲಕ ನಮ್ಮ ಜಮೀನುಗಳಿಗೆ ನೀರನ್ನು ಹರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಜಲಾಶಯದ ಗೇಟ್ ಮುಂಭಾಗದಲ್ಲಿ 100ಕ್ಕೂ ಅಧಿಕ ಒಂದು ರೈತ ಮುಖಂಡರು ಸಹ ಇಲ್ಲಿ ಭಾಗಿಯಾಗಿರುವಂತದ್ದು. ಈ ಒಂದು ಭಾಗಿಯಾಗಿ ರೈತರು ಸಹ ಆ ಪ್ರತಿಭಟನೆಯನ್ನು ಸಹ ನಡೆಸ್ತಾ ಇರುವುದು. ಸದ್ಯ ಈಗ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಕೆಬಿಜಿಎಂಎಲ್ ಅಧಿಕಾರಿ ಆಗಿರ್ಬೋದು ಮತ್ತು ಎಸಿ ಹಂಪಣ್ಣ ಸಜ್ಜನ ಸೇರಿದಂತೆ ಈ ಅಧಿಕಾರಿಗಳು ಬಂದು ಈ ಒಂದು ಪ್ರತಿಭಟನೆಯನ್ನ ನೋಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿ 300ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿರುವಂತದ್ದು. ಯಾಕಂತಂದ್ರೆ ಪ್ರತಿಭಟನಾಕಾರರು ಈಗಾಗಲೇ ನಮಗೆ ನೀರು ಬೇಕಂತ ರಚಿಸಿದ್ದಾರೆ. ಈ ಹಿನ್ನೆಲೆ ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯಬಹುದು ಅನ್ನೋ ನಿಟ್ಟಿನಲ್ಲಿ ಸಹ ಈಗ ಪೊಲೀಸರು ಸಹ ಒಂದು ಬಿಗಿ ಭದ್ರತೆ ನಡುವೆ ಇವರಿಗೆ ನಡೆಯುವಂತಹ ಪ್ರತಿಭಟನೆಗೂ ಸಹ ಒಂದು ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ. ಚಿರಂಜೀವಿ ಅವರು. ಎಸ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲರ ಮಾಹಿತಿಗಾಗಿ. ಜನಪ್ರತಿನಿಧಿಗಳು ಕೇಳಬಹುದು, ನಾವು ಓಟ್ ಹಾಕಿದವರು ದೇಶದ ಮಾಲೀಕರು, ನಾವು ಕೇಳ